ತಾಲೂಕಿನ ಕಟ್ಟಾಯ ಹೋಬಳಿಯ ಬಾಚಿಹಳ್ಳಿ ಗ್ರಾಮದಲ್ಲಿ ಯುವತಿ ಮೇಲೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನಡೆದಿರುವ ಆರೋಪ ಕೇಳಿಬಂದಿದ್ದು, ಪ್ರಕರಣದ ಸಂಬಂಧ ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕೆಂದು ಸಂಬಂಧಿಕರಾದ ಟಿ ಶಾರದಾ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ಜ್ಯೋತಿ ಅಜ್ಜಿಯವರ ಬಳಿ ಬೆಳೆದಿದ್ದು, ಅಜ್ಜಿ ನಿಧನವಾದ ಬಳಿಕ ಮಲತಾಯಿ ಪದ್ಮಾ ಅವರು ಸರಿಯಾದ ಆಹಾರ ಹಾಗೂ ಮೂಲಭೂತ ಸೌಲಭ್ಯ ನೀಡದೆ ಮನೆಯ ಒಂದು ಕೋಣೆಯಲ್ಲಿ ಇರಿಸಿ ಮಾನಸಿಕವಾಗಿ ಹಿಂಸೆ ನೀಡುತ್ತಾ ಇದ್ಲು ಎಂದು ದೂರಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ಅಕ್ಕ ಪಡೆ ತಂಡದ ಸಹಾಯದಿಂದ ಯುವತಿಯನ್ನು ರಕ್ಷಿಸಿ ಹಾಸನ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪ್ರಕರಣದಲ್ಲಿ ವಿಳಂಬವಾಗಿರುವುದನ್ನು ಖಂಡಿಸಿ ಅವರು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈಗ ಒಂದು 3 ವರ್ಷ ಹಿಂದೆನೇ ಮಲ್ತಾಯಿ ಮತ್ತೆ ಮಲ್ತಾಯಿ ಮಗನಿಗೆ ಬರ್ಕೊಂಡಿದ್ದಾರೆ. ಈ ಹುಡುಗಿಗೆ ಏನಿಲ್ಲ, ಈ ಹುಡುಗಿ ಸಾಯಿಸಬೇಕು ಅಂತಲೇ ಮೂಲೆ ಕೊಡಾಕಿ SLC ವರೆಗೆ ಓದಿದೆ. ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಮಹಿಳಾ ಮಕ್ಕಳ ಇಲಾಖೆ ಕಡೆಯಿಂದಾಗಲಿ ಇವರು ಅಧ್ಯಕ್ಷ ಯಾರಿದ್ದಾರೆ ಮಹಿಳಾ ಮಕ್ಕಳ ಇಲಾಖೆ ಸಚಿವರ ಕಡೆಯಿಂದಾಗಲಿ ನ್ಯಾಯ ಕೇಳೋಕ್ಕೆ ಬಂದಿದ್ದೀನಿ ಸರ್ ನಾನೊಬ್ಳು. ಮತ್ತು ಯಾರೂ ಪರವಾಗಿ ಇಲ್ಲಿವರೆಗೆ ದೊನೆ ಎತ್ತಿ ಮಾತಾಡೋರಿಲ್ಲ ಹುಡುಗಿ ಪರವಾಗಿ. ನಾವು ಇನ್ನು ಮಾತಾಡಲಿಕ್ಕೆ ಬಂದು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರಿಂದ ಸಂಬಂಧಿಕ ಅದು ಇದು ಫೋನ್ ಈಗ ನಾನು ಮುಚ್ಚಕ್ಕೆ ಕೂತ್ಕೊಂಡ್ರೆ ಹುಡುಗಿಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ನಾನೊಬ್ಳು ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮಗಳ ಸಹಾಯದಿಂದ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊಳಕ್ಕೆ ಬಂದಿದ್ದೀನಿ ಸರ್. ಇದನ್ನು ಮಿನಿಸ್ಟ್ರ್ವರೆಗೂ ತಗೊಂಡು ಹೋಗ್ಬೇಕು. ಆ ಗಲೆಗಳು ತೋರಿಸಿ ಅದನ್ನು ಅದಕ್ಕೆ ಕೆರ್ಕೊಳಕ್ಕೆ ಅಲ್ಲಿಗೆ ಆಗಲ್ಲ. ಅವಳಿಗೆ ಕಚ್ಕೊಳ್ಳೋಕ್ಕೆ ಒಬ್ಬರು ಹೇಳ್ತಾರೆ ಅವಳೇ ಕಚ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವಳಿಗೆ ಕಚ್ಚಕ್ಕಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ನ್ಯಾಯ ಕೊಡಿಸಿ ಮಿನಿಸ್ಟ್ರು. ಈಗ ಆರೋಪಿಗಳು ಏನಿದ್ದಾರೆ ಅವ್ರನ್ನ ಯಾಕೆ ಇಲ್ಲಿವರೆಗೆ ಬಂಧಿಸಿಲ್ಲ? ನಾವೇನು ಕೊಟ್ಟಿದ್ದೀನಿ ಹುಡುಗಿಗೆ ಆ ಸ್ಥಿತಿಲಿತ್ತು. ಆ ಹುಡುಗಿಗೆ ಮಾತಾಡ್ಲಿಕ್ಕಾಗಲ್ಲ ಸರ್. ಅವಳದು ಇನ್ನೂ ಬರೋದೇ ಇಲ್ಲ. ಅವಳದು ಇನ್ನೂ ತುಂಬ ಟ್ರೀಟ್ಮೆಂಟ್ ಆಗಬೇಕು. ಅವಳಿಗೆ 26 ವರ್ಷ ಸರ್. ಮಾಡಿದ್ದಾರೆ ಸರ್. ಏಕೆಂದ್ರೆ ಇವಳು ದೊಡ್ಡ ಹೆಂಡತಿ ಮಗಳಿದ್ದಾಳೆ. ನನಗೆ ಆ ಹುಡುಗಿ ನೋಡ್ಕೊತಾ ಇದ್ದು ನನ್ನ ತಾಯಿ ಸರ್. ಅವರು ಹುಟ್ಟಿದ ದಿವಸದಿಂದ ಹಿಡಿದು ಹುಟ್ಟಿದ ದಿವಸನೇ ತಾಯಿ ತೀರೋಗ್ತಾಳೆ. ಅಲ್ಲಿಂದ ಅದು ನಮ್ಮ ತಾಯಿ ತೀರೋವರೆಗೂ 18ವರೆಗೂ ನಮ್ಮ ತಾಯಿನೇ ನೋಡ್ಕೊಂಡಿದ್ದೆ ಹುಡುಗಿನ. ಅಲ್ಲಿಂದ ಇವಳಿಗೆ ತುಂಬ ತೊಂದರೆ ಆಗುತ್ತೆ. ನಾವು ಕಣ್ಣಾರೆ 3-4 ಸಲ ನೋಡಿದ್ದೀವಿ. ಹಂಗೆಲ್ಲ ಮಾಡಬೇಡ, ತೊಂದರೆ ಆಗುತ್ತೆ ಹುಡುಗಿಗೆ, ಚೆನ್ನಾಗಿ ನೋಡ್ಕೊ ಅಂತಲೇ ಹೇಳಿದ್ದೀವಿ. 3 ವರ್ಷದಿಂದ ಯಾರೂ ಹೋಗಲಿಲ್ಲ. ಅದು ತುಂಬಾ ತೊಂದರೆ ಆಗಿ ನನಗೆ ಬೇರೆಯವ್ರು ಹೇಳೋದ್ರಿಂದ ನಾನು ಇದಕ್ಕೆ ಇದು ಮಾಡಿದೆ ಸರ್ ಹೋಗಿದ್ದು.